ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಸ್ಟ್ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಬೇಡಿ. ಇವತ್ತು ಕಾರ್ತಿಕೆ ಪೂಜೆ ಇತ್ತು ನಮ್ಮ ಫ್ಯಾಮಿಲಿ ಕಡೆದು. ಹಾಗಾಗಿ ನಾವು ಅಮ್ಮನ ಮನೆಗೆ ಬಂದಿದ್ದೆ. ಸೊ ಅಲ್ಲಿ ಟೆಂಪಲ್ಗೆ ಹೋಗ್ತಾಯಿದ್ವಿ. ನಾವಿರೋ ಮನೆಯಿಂದ ನಮ್ಮ ಊರು ಲಾಲ್ನಹಳ್ಳಿಗೆ ಹೋಗ್ತಾಯಿದ್ವಿ. ಸೊ ಹಾಗಾಗಿ ನಾನು ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ಊರಿನ ಬಸವನಗುಡಿ ಅಂತ ಟೆಂಪಲ್ಲು. ಮೈಸೂರು ಕಡೆಯಿಂದ ಬರಬೇಕಾದ್ರೆ ಊರು ಹೆಬ್ಬಾಗಿಲಲ್ಲೇ ಈ ಟೆಂಪಲ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸೊ ಇವಾಗ ಇದು ಮುಂದೆ ಇರೋ ಮಂಟಪ ಎಲ್ಲ ಇವಾಗ ಮಾಡಿರೋದು. ಆ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಈ ಥರ ಟೈಲ್ಸ್ ಎಲ್ಲ ಹಾಕಿ. ಮೊದಲು ಈಗ ನೀವೇನು ನೋಡ್ತಾ ಇದ್ದೀರಾ ಇಷ್ಟೇ ಇರ್ತಾಯಿತ್ತು. ನಾವು ಚಿಕ್ಕವರಿದ್ದಾಗೆಲ್ಲ ಬಂದು ಇಲ್ಲಿ ಆಟ ಆಡ್ಕೊಂಡು ಪ್ರಸಾದ ಎಲ್ಲ ಕೊಡ್ತಿದ್ರು. ಸೊ ಅದಕ್ಕೆಲ್ಲ ಬರ್ತಾಯಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ. ಅದು ಬಸವಣ್ಣ ಫಸ್ಟ್ ಕಲ್ಲಿನ ಮೂರ್ತಿ ಇತ್ತು. ಸೊ ಅದು ಸ್ವಲ್ಪ ಭಿನ್ನ ಆಗಿತ್ತು ಅಂತ ಹೇಳಿ ಮತ್ತೆ ಇನ್ನೊಂದು ಪ್ರತಿಷ್ಠಾಪನೆ ಮಾಡಿದ್ರು. ಪ್ರತಿಷ್ಠಾಪನೆ ಮಾಡುವಾಗ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿದ್ರು. 3 days ಫಂಕ್ಷನ್ ಇತ್ತು ಅದ್ರದ್ದು. ಅವಾಗೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಅದಕ್ಕೆ ಲೋಹದಿಂದ ಕವರ್ ಮಾಡಿದ್ದಾರೆ, ತಾಮ್ರದಿಂದ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಅದು ಮಾಡಾದ್ಮೇಲೆ ಇವತ್ತೇ ಫಸ್ಟು ಹೋಗಿದ್ದು ನೋಡಿದ್ದು. ಸೊ ಇಲ್ಲಿ ನಮ್ಮ ಫ್ಯಾಮಿಲಿ ಅಂತಂದರೆ ನಮ್ಮ ಅಪ್ಪನ ಅಣ್ಣ ತಮ್ಮದಿರ ಫ್ಯಾಮಿಲಿ, ನಾವು ಅಷ್ಟೇ ಜನ ಹೋಗಿದ್ದು. ಸೊ ಅಲ್ಲಿ ನಿಂತಿರೋದು ನಮ್ಮ ಅಣ್ಣ. ಅವಲ್ಲಿ ಆಂಟಿ ಚಿಕ್ಕಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಹೋಗಿದ್ವಿ, ಅತ್ತಿಗೆ ಎಲ್ಲ. ಸೊ ಇವರು ನಮ್ಮ ದೊಡ್ಡತ್ತಿಗೆ. ಸೊ ಈ ಥರ ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದಂದರೆ ನನಗಂತೂ ತುಂಬ ಇಷ್ಟ. ಅದರಲ್ಲೂ ನಮ್ಮ ಫ್ಯಾಮಿಲಿಯವರೇ ಮಾಡ್ತಾ ಇರೋದ್ರಿಂದ ಇನ್ನೂ ಇಷ್ಟ ಆಗುತ್ತೆ. ಸೊ ಕಾರ್ತಿಕೆ ಆಗಿರೋದ್ರಿಂದ ಎಲ್ಲ ದೀಪಗಳನ್ನೆಲ್ಲ ಅಂಟಿಸ್ತಾ ಇದ್ದೀವಿ. ಸೊ ಔಟ್ ವ್ಯೂ ನೋಡಿ ಈ ಥರ ಇದೆ. ಅದೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೊರಟ್ವಿ. ಸೊ ಅಲ್ಲಿ ಹೋಗ್ತಾ ಇರೋದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರು. ಸೊ ಇದು ನಮ್ಮ ಊರಿನ ಮಠ ಅಂತ ಹೇಳ್ಬೋದು. ಇಲ್ಲಿ ಮುಂದೆ ಹೋದರೆ ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು ತುಂಬ ಹಳೆಯ ಕಾಲದ ದೇವಸ್ಥಾನ. ಅದು ಎಷ್ಟು ಹಳೇದು ಅನ್ನೋದೇ ನಮಗೆ ಗೊತ್ತಿಲ್ಲ. ತುಂಬ ಅಷ್ಟು ಹಳೇದು ಮಾತ್ರ. ಅದನ್ನು ರೀಕನ್ಸ್ಟ್ರಕ್ಟ್ ಕೂಡ ಅಷ್ಟು ಮಾಡಿಲ್ಲ. ಅದನ್ನು ನೀವು ನೋಡ್ತಾ ಇರ್ಬೋದು ಫುಲ್ ಕಲ್ಲಿಂದನೇ ಮಾಡಿದ್ದಾರೆ. ಇನ್ನು ಪ್ರಸಾದಕ್ಕೆ ಬಂದು ಅವಲಕ್ಕಿನ ಮಾಡಿಸಿದ್ರು. ನಾವು ಕಡೆ ಕಾರ್ತಿಕೆ ಪೂಜೆ ಮಾಡಿಸಿದ್ದು ಅಂದರೆ ಶನಿವಾರ ಮಾಡಿಸಿದ್ವಿ. ಆ ವೀಕ್ ಫುಲ್ಲು ಕಾರ್ತಿಕೆಯನ್ನೇ ಮಾಡ್ತಾರೆ ನಮ್ಮೂರ ಕಡೆ. ನನಗಂತೂ ಈ ಥರ ಎಲ್ಲ ನೋಡಿದರೆ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ. ನಾವು ಕೂಡ ಈ ಥರ ಕಾರ್ತಿಕೆ ಟೈಮಲ್ಲೆಲ್ಲ ಒಂದೊಂದು ಕವರ್ ತೊಗೊಂಡು ಹೋಗ್ತಾ ಇದ್ವಿ, ಬಿಕಾಸ್ ಪ್ರಸಾದ ಕೊಡ್ತಾರೆ ಅಂತ. ಸೊ ನಮ್ಮ ಕಾಲಕ್ಕೂ ಈಗಿನ ಮಕ್ಳಿಗೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಈಗಿನ ಮಕ್ಕಳು ಸ್ವಲ್ಪ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾರೆ. ನಮ್ಮ ಕಾಲದಲ್ಲಿ ನಾವು ಆ ಥರ ಇರಲಿಲ್ಲ. ಸೊ ಈಗೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಹಿಂದೆ ಬಂದು ಸ್ಲಿಪ್ಪರ್ ಎಲ್ಲ ಬಿಟ್ಟಿದ್ವಿ ಅಲ್ವ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದ್ದು. ಹಾಗೆ ಊಟಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು 4 ಜನ ಈ ಥರ ಊಟಕ್ಕೆ ಹೋಗಿದ್ದು ಅಂದರೆ ತುಂಬ ರೇರು. ಅದು ಈ ಥರ ನೈಟು ಅಂದರೆ ಇದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸುದಿಗೆ ಚುಂಚನಕಟ್ಟೆಯಲ್ಲಿ ಡ್ಯೂಟಿಗೆ ಹಾಕಿರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಹಾಗಾಗಿ ನಾವು 5 ಮೆಂಬರ್ಸೇ ಹೋಗಿದ್ವಿ. ನಮ್ಮ ಪಾಪುಗಂತೂ ಇತ್ತೀಚೆಗೆ ಟೇಬಲ್ ಮ್ಯಾನರ್ಸ್ ಅಂತ ತುಂಬ ಇದೆ. ನಮಗೆ ಬರಲ್ಲ ಅಷ್ಟು ಎಲ್ಲ ಕಲ್ತ್ಕೊಂಡಿದ್ದಾಳೆ. ನನಗಂತೂ ಈ ರೀತಿ ತುಂಬ ಖುಷಿಯಾಯಿತು. ಅಪ್ಪ ಅಮ್ಮ ತಮ್ಮ ನಾನು ಪಾಪು ಎಲ್ಲ ಹೋಗಿದ್ದು. ಏಕೆಂದರೆ ಎಲ್ಲೋ ಅಪರೂಪ ಹೋಗ್ತಾ ಇದ್ದಿದ್ದು ನಾವು ಮೈಸೂರಿಗೆ ಹೋದಾಗ ಮಾತ್ರ. ಸೊ ಈಗ ನಮ್ಮೂರಲ್ಲೇ ಹೋಗಿರೋದ್ರಿಂದ ಇನ್ನೂ ಖುಷಿನೇ ಅಂತಲೇ ಹೇಳ್ಬೋದು. ಅದು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಇದು ಒಂದು ಪೀರಿಯಡ್ ಅಂತಲೇ ಹೇಳ್ಬೋದು. ಸೊ ಹೋದ್ವಿ, ಅಲ್ಲಿ ಡಿಶಸ್ನೆಲ್ಲ ಟೇಸ್ಟ್ ಮಾಡೋಣ, ಅಪ್ಪ ಅಮ್ಮಂಗೂ ಟೇಸ್ಟ್ ಮಾಡಿಸೋಣ ಅಂತ ನಾವು ತೊಗೊಂಡಿದ್ದು ರೋಟಿ ಕರಿ, ಮಶ್ರೂಮ್ ಬಿರಿಯಾನಿ, ವೆಜ್ ಫ್ರೈಡ್ ರೈಸ್ ಆ್ಯಂಡ್ ವೆಜ್ ಬಿರಿಯಾನಿ, ದಾಲ್ ಕಿಚಡಿ ತೊಗೊಂಡ್ವಿ. ನಮ್ಮ ಜಶ್ವಿಗಂತೂ ರೋಟಿ ಅವಳಿಗಂತೂ ತುಂಬ ಫೇವ್ರೆಟ್ಟು. ಚೆನ್ನಾಗಿದೆ ಅಂತ ಹೇಳ್ತಾಳೆ, ಮತ್ತು ಯಾರ ಹತ್ರನೂ ತೆಗೆಸ್ಕೊಳ್ಳಿಲ್ಲ. ಸೊ ಹಾಗೆಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ. ಒಂದು ಗಾಡೀಲಿ 4 ಮೆಂಬರ್ಸ್ ಆಗೋಲ್ಲ ಅಂತ ಹೇಳಿ ಹಾಗೆ ನಡ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೇಳಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ. ಸೊ ಈ ಥರ ಲೇಟ್ ನೈಟ್ ಡಿನ್ನರು ನಾವು ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಆ್ಯಂಡ್ ನಮಗೂ ಕೂಡ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಮತ್ತು ಒಳ್ಳೊಳ್ಳೆ ಕಂಟೆಂಟ್ನೊಂದಿಗೆ ಸಿಗುತ್ತೇನೆ. ಸಿ ಯು, ಬಾಯ್.
ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಆನ್ ದಿ ವೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು, ಹಾಗಾಗಿ ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ಡೇ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಮತ್ತು ಒಳ್ಳೊಳ್ಳೆ ಕಂಟೆಂಟ್ನೊಂದಿಗೆ ಸಿಗುತ್ತೇನೆ. ಸಿ ಯು, ಬಾಯ್.